ನಾವು ಸಾಕಷ್ಟು ವಿಚಾರಗಳನ್ನು ಚರ್ಚೆ ಮಾಡ್ತಾ ಇದ್ವಿ. ಅಂದರೆ ಇದು ಮಕ್ಕಳ ಮನಸ್ಸಿನ ಮೇಲೆ ನೇರವಾಗಿ ಪರಿಣಾಮ ಬೀರ್ತಾ ಇದೆ. ಎಲ್ಲೋ ಒಂದು ಕಡೆ ಅವ್ರಿಗೆ ಬೇಕಾಗಿದ್ದು ಸಿಗಲ್ಲ ಅಂತ ಅಂದ ತಕ್ಷಣ ತಂದೆ ತಾಯಿಗಳನ್ನು ಬ್ಲ್ಯಾಕ್ ಮೇಲ್ ಮಾಡೋದು, ಈ ರೀತಿಯ ಮನಸ್ಥಿತಿಗಳಿಗೆ ಹೋಗ್ತಾ ಇದ್ದಾರೆ. ಆ್ಯಂಡ್ ಸೋಷಿಯಲ್ ಮೀಡಿಯಾ ಅನ್ನೋದು ಮಕ್ಕಳಾಗಿರೋದಕ್ಕೆ ಬಿಡ್ತಾ ಇಲ್ಲ. ಆ್ಯಂಡ್ ಅವ್ರ ಇನ್ನೋಸೆನ್ಸ್ನ ಕಿಲ್ ಮಾಡ್ತಾ ಇದೆ ಅದು. ಆ್ಯಂಡ್ ಇದ್ರ ಬಗ್ಗೆ ಪೇರೆಂಟ್ಸ್ ಕೂಡ ಐ ಥಿಂಕ್ ತುಂಬಾ ಇನಿಷಿಯೇಟಿವ್ ತಗೊಳ್ಬೇಕು ಅಂತ ಅನಿಸುತ್ತೆ. ಎಷ್ಟು ಜನ ತಂದೆ ತಾಯಿಗಳಿಗೆ ಏನಾಗೋಗಿದೆ ಅಂತಂದರೆ, ಚಿಕ್ಕ ವಯಸ್ಸಲ್ಲೇ ಮಕ್ಕಳಿಗೆ ಐಫೋನು ಗೀಫೋನ್ ಎಲ್ಲ ಕೊಡಿಸೋ ಒಂಥರ ಪ್ರೆಸ್ಟೀಜ್ ಕ್ವೆಶ್ಚನ್ ಆಗೋಗ್ಬಿಟ್ಟಿದೆ. ಖುಷಿಯಿಂದ ಹೇಳ್ಕೊತಾರೆ, ಅಯ್ಯೋ ನನಗೆ ಇದೆಲ್ಲ ಗೊತ್ತಿರಲಿಲ್ಲ, ನನ್ನ ಮಗ ಎಷ್ಟು ಚೆನ್ನಾಗಿ ಫೋನಲ್ಲಿ ಇದನ್ನೆಲ್ಲ ಮಾಡ್ದೆ ಅಂತ ಒಂಥರ ಪ್ರೌಡ್ನೆಸ್ಸಲ್ಲಿ ಹೇಳ್ತಾರೆ. ಐ ಫೀಲ್ ಪಿಟಿ ಫಾರ್ ದೆಮ್ ಆ್ಯಕ್ಚುಲಿ. ಅವರು ಆ ಥರ ಎಲ್ಲ ಹೇಳುವಾಗ ಯಾವ ದಿಕ್ಕಲ್ಲಿ ಪೇರೆಂಟ್ಸ್ ಕೂಡ ಸಾಕ್ತಿದ್ದಾರೆ ಅನ್ನೋದು ಇಲ್ಲಿ ಮ್ಯಾಟ್ರ್ ಆಗುತ್ತೆ ಧ್ರುವ ಅವರೇ. ಖಂಡಿತ ಒಪ್ತೇನೆ. ನಾ ಹೇಳ್ದಂಗೆ ಒಂದ್ ರೀತಿ ಇವಾಗಿನ ಜೀವನ ಹೇಗಾಗಿದೆ ಅಂದ್ರೆ ಫುಲ್ ಎಲ್ಲರಿಗೂ ಗಡಿಬಿಡಿ, ಯಾರಿಗೂ ಟೈಮ್ ಇಲ್ಲ. ಸೊ ಅದ್ರಲ್ಲಿ ಇದು ಒಂಥರ ಈಸಿ ಸೊಲ್ಯೂಷನ್ ಅಂತ ಅನ್ಸುತ್ತೆ. ಮಕ್ಕಳು ಒಂದ್ ಸ್ವಲ್ಪ ಹೊತ್ತು ಎಂಗೇಜ್ ಆಗಿರ್ತಾರೆ, ಬಟ್ ಇನ್ ದ ಲಾಂಗ್ ರನ್ ಆ ಎಂಗೇಜ್ಮೆಂಟ್ ಕಮ್ಸ್ ವಿತ್ ಎ ಕಾಸ್ಟ್. ನಾನು ಅವಾಗ ಹೇಳ್ತಾ ಇದ್ದ ಹಾಗೆ ಸಣ್ಣ ವಯಸ್ಸಲ್ಲಿ ವಿ ಹ್ಯಾವ್ ಟು ಲರ್ನ್. ನಾನು ಬೋರ್ ಆದ್ರೆ ನಾನು ಹೇಗೆ ಎಂಗೇಜ್ ಆಗಿ ಇಟ್ಕೋಬೇಕು, ಅಥವಾ ದುಃಖ ಆದ್ರೆ ನಾನು ಏನ್ ಮಾಡಿ ದುಃಖನ ಸರಿ ಮಾಡ್ಕೋಬೇಕು, ಒತ್ತಡ ಅನ್ಸಿದ್ರೆ ಟೆನ್ಷನ್ ಅನ್ಸಿದ್ರೆ ಏನ್ ಮಾಡಿದ್ರೆ. ಸೊ ಈ ಕಲಿಯೋ ಅವಕಾಶವನ್ನ ಸೋಷಿಯಲ್ ಮೀಡಿಯಾ ಅಥವಾ ಈ ಕ್ವಿಕ್ ಫಿಕ್ಸಸ್, ಸ್ಕ್ರೀನ್ ನೋಡೋದಿರ್ಬೋದು, ಗೇಮ್ಸ್ ಇರಬಹುದು, ಬೇಜಾರಾಯ್ತು ಹೋಗಿ ನೋಡು, ಸಿಟ್ಟು ಬಂತು ಹೋಗಿ ಆಟ ಆಡು, ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಇದು ಮಾಡೋದು ಅನ್ಸುತ್ತೆ ಇದೊಂದು ಪರಿಹಾರ ಅಂತ. ಬಟ್ ಸೋಷಿಯಲ್ ಮೀಡಿಯಾ ಅಥವಾ ಯಾವುದೇ ಸ್ಕ್ರೀನ್ ಉಪಯೋಗಿಸೋದ್ರಿಂದ ನಮ್ಮ ಮನಸ್ಥಿತಿ ಕಂಟ್ರೋಲಿಗೆ ಬರಲ್ಲ. ಅದು ಹಾಗೇ ಇರುತ್ತೆ. ಇಟ್ ಇಸ್ ಲೈಕ್ ಎ ಡಿಸ್ಟ್ರಾಕ್ಷನ್. ಅದ್ ಮುಗಿದ ನಂತರ ಮನಸ್ಥಿತಿ ಮತ್ತೆ ಹಾಗೇ ಇರುತ್ತೆ. ಸೊ ಹೆಚ್ಚಿನ ಜನ, ನಾವು ಅಡಲ್ಟ್ಸ್ ಆಗಿನೂ ಹೆಚ್ಚಿನ ಜನ ಕ್ಲೈಂಟ್ಸ್ ಬಂದಾಗ ಇದನ್ನೇ ಹೇಳ್ತಾರೆ, ನಾನು ದುಃಖ ಆದಾಗ ಅಥವಾ ಒತ್ತಡ ಅನ್ನಿಸ್ದಾಗ ನಾನು ಸೋಷಿಯಲ್ ಮೀಡಿಯಾ ಜಾಸ್ತಿ ಉಪಯೋಗಿಸ್ತೀನಿ, ಗೇಮಿಂಗ್ ಜಾಸ್ತಿ ಮಾಡ್ತೀನಿ ಅಂತ. ಐ ಥಿಂಕ್ ನನಗೇನು ಅನ್ಸುತ್ತೆ ಅಂತಂದರೆ, ಮನುಷ್ಯನ ನಡುವಿನ ಬಾಂಧವ್ಯ ಕಡಿಮೆ ಆದಂಗೆ, ಮತ್ತು ಮನುಷ್ಯ ನಡುವಿನ ಸ್ನೇಹ ಸಂಪರ್ಕಗಳು ಕಡಿಮೆ ಆದಂಗೆ, ಮತ್ತು ಉದ್ದೇಶಗಳು ಬೇರೆ ಆಗ್ತಿರೋ ಹಾಗೆ ವಿ ಆರ್ ಗೆಟಿಂಗ್ ಅಡಿಕ್ಟೆಡ್ ಟು ಮೊಬೈಲ್ ಫೋನ್ಸ್. ಅಂದರೆ ಮೆಟೀರಿಯಲಿಸ್ಟಿಕ್ ಲೈಫ್ಗೆ ನಾವು ಎಲ್ಲರೂ ಒಪ್ಕೊಂಡು ಬಿಟ್ಟಿದ್ದೀವಿ. ಆಲ್ಮೋಸ್ಟ್ 50-60% ಏನು 70% ನಾವು ಒಂಥರ ಮೆಟೀರಿಯಲಿಸ್ಟಿಕ್ ಲೈಫ್ಗೆ ನಾವೆಲ್ಲರೂ ಅಡ್ಜಸ್ಟ್ ಆಗ್ತಾ ಇದ್ದೀವಿ ಕೂಡ. ಹೌದು, ಇದು ಎಲ್ಲೋ ಒಂದು ಕಡೆ ಮಕ್ಕಳ ಮನಸ್ಸಿನ ಮೇಲೆ ಬೇರೆ ರೀತಿ. ಯಾಕೆಂದರೆ ಅವ್ರಿಗೂ ಈಗ ಅಜ್ಜಿ ತಾತ ಇರೋರು ಮೊದಲೆಲ್ಲ, ಈಗ ಫ್ಯಾಮಿಲಿ ಎಲ್ಲ ನ್ಯೂಕ್ಲಿಯರ್ ಫ್ಯಾಮಿಲೀಸ್ ಆಗಿರುತ್ತೆ. ಹೊರಗಡೆ ಹೇಳ್ತೀವಲ್ಲ, ಹೊರಗಡೆ ಕಳಿಸೋದು ಕಷ್ಟ, ಮನೇಲಿ ಇರಿಸ್ಕೊಳ್ಳೋದು ಕಷ್ಟ, ಆ ರೀತಿ ಆಗೋಗಿದೆ. ಅಟ್ ದ ಸೇಮ್ ಟೈಮ್ ಇದು ಪೇರೆಂಟ್ಸ್ ಅಬ್ಸರ್ವೇಷನಲ್ಲಿ ಇರಬೇಕು ಅಂತ ಅನ್ಸುತ್ತೆ ನನಗೆ, ವಾಟ್ ಐ ಫೀಲ್. ಖಂಡಿತ. ಹಾಗೆ ಏನಂತೀರಾ, ಸಮ್ ಸ್ಲೋನೆಸ್ ಇಸ್ ಎಸೆನ್ಷಿಯಲ್. ನಮ್ಮೆಲ್ಲರಿಗೂ ಮನಸ್ಸು ಒಂದು ಸುಖದಲ್ಲಿರಬೇಕು ಅಥವಾ ನೆಮ್ಮದಿ ಇರಬೇಕು ಅಂತಂದ್ರೆ ಜೀವನಕ್ಕೆ ಒಂದು ರೀತಿಯಾದ ನಿಧಾನಗತಿ ಮುಖ್ಯ. ಬೇರೆ ಏನು ಮಾಡೋಕ್ಕಾಗಲ್ಲ, ಕೆಲ್ಸಕ್ಕೆ ದೂರದಲ್ಲಿ ಓಡಾಡಬೇಕಾಗುತ್ತೆ, ಅಥವಾ ಸಮಯ ಮುಂಚಿನ ಹಾಗಿಲ್ಲ. ಆದ್ರೆ ಈ ಸೋಷಿಯಲ್ ಮೀಡಿಯಾ ಅಥವಾ ಸ್ಕ್ರೀನ್ ಯೂಸ್ ಏನಿದೆ, ಉಳಿದಿದ್ದ ಸಮಯದಲ್ಲೂ ಆ ಯಾವ ನಿಧಾನಗತಿ ಸಾಧ್ಯ ಅದನ್ನ ಕಸ್ಕೊಂಡ್ ಬಿಡುತ್ತೆ. ಸೊ ಇವೆಲ್ಲ ನಾವು ದೊಡ್ಡವರಾಗಿ ನಮ್ಗೆ ಅರ್ಥ ನಾವ್ ಎಷ್ಟು ಉಪಯೋಗಿಸ್ಬೇಕು ಅನ್ನೋಷ್ಟು ನಮ್ಗೆ ಏನ್ ಮೆಚುರಿಟಿ ಇರುತ್ತೆ, ಅದು ಮಕ್ಕಳಲ್ಲಿ ಅಥವಾ ಅಪ್ರಾಪ್ತ ವಯಸ್ಕರಲ್ಲಿ ಅಷ್ಟಿರಲ್ಲ. ಸೊ ಅವ್ರು ಅವಾಗಿನ್ನೂ ಇವನ್ನೆಲ್ಲ ಕಲಿತಾ ಇರ್ತಾರೆ, ಜೀವನ ಕಲಿತಾ ಇರ್ತಾರೆ. ನೀವು ಇಂಪಾರ್ಟೆಂಟ್ಲಿ ಹೇಳಿದ್ರಿ, ಮನುಷ್ಯ ನಡುವಿನ ಸಂಬಂಧನ ಈ ಸೋಷಿಯಲ್ ಮೀಡಿಯಾ, ವರ್ಚುವಲ್ ಮೀಡಿಯಾಸ್ ತಗೊಂಡ್ ಹೋಗುತ್ತೆ ಅಂತ. ನಾನ್ ಹೇಳ್ತೀನಿ, ನಮ್ಮ ಜೊತೆ ನಮಗಿರೋ ಕನೆಕ್ಷನ್ ಅನ್ನು ಕಮ್ಮಿ ಮಾಡುತ್ತೆ. ವೆರಿ ಟ್ರೂ. ಬಿಕಾಸ್ ನಾವೇನು ಅಂತ ಕಂಡ್ಕೊಳ್ಳೋಕ್ಕೂ ಅವಕಾಶ ಸಿಗ್ತಾ ಇಲ್ಲ. ನಾವೆಲ್ಲರೂ ಈಗ ನೀವು ಹೇಳ್ದಂಗೆ ಬೇಜಾರಾಯ್ತು, ಮೊಬೈಲ್ ಇಟ್ಕೋ, ರೀಲ್ಸ್ ನೋಡು, ವಿ ಜಸ್ಟ್ ಕೀಪ್ ಆನ್ ಸ್ಕ್ರಾಲಿಂಗ್ ಅಲ್ವಾ. ರೀಲ್ಸು ಯಾರು ಏನು ಮಾಡಿದ್ರು, ಒಂಥರ ರೀಲ್ಸ್ ಆಗೋಗಿದೆಯಾ ಅಂತ ಅನ್ಸುತ್ತೆ ನನಗೊಂದೊಂದ್ಸಲ. ಆಮೇಲೆ ಪುಟ್ ಮಕ್ಕಳದ್ದು ರೀಲ್ಸ್ ಮಾಡಿಸಿ ಮಕ್ಕಳಲ್ಲಿರೋ ಅದನ್ನು ಟ್ಯಾಲೆಂಟ್ ಅಂತ ಮೆಚ್ಕೊಳ್ಬೇಕು, ಅಥವಾ ಮಗುನ ಹಾಳು ಮಾಡ್ತಿದ್ದಾರೆ ಅಂತ ಅಂದ್ಕೊಳ್ಬೇಕು, ಅದು ಕೂಡ ಗೊತ್ತಾಗೋದಿಲ್ಲ. ಬಿಕಾಸ್ ದರ್ ಶುಡ್ ಬಿ ಅ ಲಿಮಿಟ್ ಫಾರ್ ಎವ್ರಿಥಿಂಗ್. ಬಟ್ ಆದರೆ ನಮ್ಮ ಜನ ಏನಾಗ್ತಿದೆ ಅಂತಂದರೆ ಎಲ್ಲದರಲ್ಲೂ ಲಿಮಿಟ್ ಮೀರಿ ಹೋಗ್ತಾ ಇದ್ದಾರೆ. ಯಾವುದೋ ಮಗು ಏನೋ ಮಾಡ್ತು, ಅದ್ರ ಟ್ಯಾಲೆಂಟ್ ತೋರಿಸ್ತು, ನನ್ನ ಮಗುನೂ ರೀಲ್ಸ್ ಮಾಡಲಿ. ಮತ್ತು ಈಗ ಇನ್ನೊಂದು ಏನಂತಂದರೆ, ಈಗ ಪೇರೆಂಟ್ಸ್ ದೇ ಆರ್ ಆಲ್ಸೋ ಇನ್ ಟು ರೀಲ್ಸ್ ಮೋಡ್ ಅಲ್ವಾ ಈಗ. ರೀಸೆಂಟ್ಲಿ ಒಂದು ಸ್ಟಡಿ ಆಗಿತ್ತು ಇದ್ರ ಬಗ್ಗೆನೆ. ಯಾವ ಮಕ್ಕಳು ತುಂಬಾ ಸಣ್ಣ ವಯಸ್ಸಲ್ಲೇ ಹೆಚ್ಚು ಪರ್ಫಾರ್ಮ್ ಮಾಡ್ತಾರೆ, ಅವ್ರು ಬಹುಶಃ ವಯಸ್ಕರಾದ್ಮೇಲೆ ಅವ್ರ ಪರ್ಫಾರ್ಮೆನ್ಸ್ ಇಂದ ಸುಸ್ತಾಗಿ ಅವರ ಎಲ್ಲಾ ಪೊಟೆನ್ಶಿಯಲ್ ಅನ್ನು ರೀಚ್ ಆಗಲ್ವೇನೋ ಅಂತ. ಹೆಚ್ಚಿನ ಜನ ನೋಬೆಲ್ ಲಾರೆಟ್ಸ್ ಇರಬಹುದು ಅಥವಾ ಅಥ್ಲೀಟ್ಸ್ ಇರಬಹುದು, ಅವ್ರನ್ನ ನೋಡಿದಾಗ ಹೆಚ್ಚಿನ ಜನರು ಸ್ಕೂಲಲ್ಲಿ ಆವರೇಜ್ ಪರ್ಫಾರ್ಮಿಂಗ್ ಇದ್ರು ಅಂಡ್ ವಯಸ್ಕರಾಗಿ ಅವ್ರ ಪೊಟೆನ್ಶಿಯಲ್ ಅನ್ನು ರೀಚ್ ಮಾಡಿದ್ರು ಅಂತ. ಸೊ ನಾವು ಮಕ್ಕಳನ್ನ ಇದು ಮಕ್ಕಳ ಮನಸ್ಸಿನ ಮೇಲೆ ಮತ್ತು ಮಕ್ಕಳ ಬ್ರೈನ್ ಇರ್ಬೋದು. ಯಾಕೆಂದ್ರೆ ಒಂಥರ ಎಳೆ ಮನಸ್ಸು ಅಂತ ನಾವು ಏನು ಹೇಳ್ತೀವಿ, ಅಥವಾ ಬ್ರೈನ್
ಎಲ್ಲವನ್ನ ತೆಗೆದುಕೊಳ್ಳುವಂತಹ ಮೈಂಡ್ ಸೆಟ್ ಇರಲ್ಲ, ಆಮೇಲೆ ಆ ಮೆಚುರಿಟಿ ಇರಲ್ಲ. ಸಿ ವೆನ್ ಯು ಟೇಕ್ ಅ ಪರ್ಸೆಂಟೇಜ್, ಚಿಕ್ಕ ವಯಸ್ಸಿನಲ್ಲೇ ಮಕ್ಕಳಿಗೆ ಒಂಥರ ಸೆನ್ಸಿಬಲ್ ಕ್ಯಾರೆಕ್ಟರ್ ಬರೋದು ತುಂಬಾ ರೇರ್ ಕೇಸಲ್ಲಿ ಇರುತ್ತೆ. ಬೆರಳೆಣಿಕೆಯಷ್ಟು ಮಕ್ಕಳಲ್ಲಿ ಮಾತ್ರ ನಾವು ಅದನ್ನು ಗಮನಿಸ್ಬೋದು. ಸೊ ಕಣ್ಣಿಗೂ ಎಫೆಕ್ಟು, ಬ್ರೈನ್ಗೆ ಎಫೆಕ್ಟು, ಮನಸ್ಸಿಗೆ ಎಫೆಕ್ಟು, ಟೋಟಲಿ ಅದು ಅವ್ರ ಲೈಫ್ ಆ್ಯಂಡ್ ಅವ್ರ ಲೈಫ್ಗೆ ಎಫೆಕ್ಟ್ ಆಗೋ ಥರ ಆಗೋಗ್ಬಿಡುತ್ತೆ. ಇದ್ರ ಬಗ್ಗೆ ಏನು ಹೇಳ್ತೀರಿ? ಖಂಡಿತ. ಹೆಚ್ಚಿಂದೆಲ್ಲ ವಿಚಾರ ನೀವು ಹೇಳಿದ್ ಸರಿನೇ ಇದೆ. ಕಣ್ಣಿನ ಜೊತೆಗೆ ಹೆಚ್ಚಿನ ಸಮಯ ಸ್ಕ್ರೀನ್, ಇಫ್ ಲ್ಯಾಪ್ಟಾಪ್ ಅಥವಾ ಕಂಪ್ಯೂಟರ್ ಮೇಲಿದ್ರೆ ಕುತ್ತಿಗೆಗೆ ಸಮಸ್ಯೆ ಆಗುತ್ತೆ, ಅಥವಾ ಅವರು ಯಾವ ಪೋಸ್ಟರ್ ಅಲ್ಲಿ ಇಟ್ಕೊಂಡು ನೋಡ್ತಾರೆ, ಕೆಲವು ಸಲ ಬೆಡ್ ಮೇಲೆ ಹೇಗೇಗೋ ಮಲ್ಕೊಂಡು ಸ್ಕ್ರೋಲ್ ಮಾಡೋದ್ರಿಂದ ದೇಹದ ಬೇರೆ ಬೇರೆ ಅಂಗಗಳಿಗೂ, ಬರೀ ಕಣ್ಣಷ್ಟೇ ಅಲ್ಲದೆ ಬೇರೆ ಅಂಗಗಳಿಗೂ ಸಮಸ್ಯೆ ಆಗುತ್ತೆ. ಮತ್ತೆ ಚೈಲ್ಡ್ಹುಡ್ ಅಲ್ಲಿ ವಿ ಹ್ಯಾವ್ ಟು ಎಕ್ಸ್ಪ್ಲೋರ್ ಅವರ್ ಫಿಸಿಕಲ್ ಪ್ರಾಪರ್ಟೀಸ್. ಜಾಸ್ತಿ ಓಡಬೇಕು, ನೆಗಿಬೇಕು, ಹಾರಬೇಕು. ಹೆಚ್ಚಿನ ಸಮಯ ಸ್ಕ್ರೀನ್ ಅಲ್ಲಿ ಇದ್ರೆ ನಾವು ಅವೆಲ್ಲ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಆಗಲ್ಲ. ಅದು ಮುಂದೆ ಬೇರೆ ಬೇರೆ ಮೆಟಬಾಲಿಕ್ ಡಿಸಾರ್ಡರ್ಸ್ ಅಂತ ಏನ್ ಹೇಳ್ತೇವೆ, ಡಯಾಬಿಟಿಸ್ ಇರ್ಬೋದು, ಹೈಪರ್ ಟೆನ್ಷನ್ ಇರ್ಬೋದು. ಚೈಲ್ಡ್ಹುಡ್ ಅಲ್ಲಿ ಒಬೆಸಿಟಿ ಜಾಸ್ತಿ ಆಗ್ತಾ ಇದೆ, ಸಣ್ಣ ಮಕ್ಕಳಲ್ಲಿ ಅತಿ ತೂಕ ಜಾಸ್ತಿ ಆಗ್ತಾ ಇದೆ. ಸೊ ಇದಕ್ಕೂ ಎಲ್ಲ ಅವ್ರು ಯಾವಾಗ ಜಾಸ್ತಿ ಹೊರಗಡೆ ಬಯಲಲ್ಲಿ ಹೋಗಿ ಆಟ ಆಡ್ತಾರೆ, ಅಥವಾ ಅವಾಗ ಇವೆಲ್ಲ ಕಮ್ಮಿ ಆಗುತ್ತೆ. ಯಾವಾಗ ಒಂದ್ ಕಡೆ ಕೂತ್ಕೊಂಡು ಸ್ಕ್ರೀನ್ ಅಲ್ಲಿ ಇರ್ತಾರೆ, ಅವಾಗ ಈ ತರದ್ದು ಬೇರೆ ಅನೇಕ ಸಮಸ್ಯೆಗಳು ಬರೋದಕ್ಕೆ ಶುರುವಾಗುತ್ತೆ. ಮನಸ್ಥಿತಿ ಮೇಲೂ ಅದೇ. ಒಂದು ಹೊಸದಾಗಿ ಇನ್ನೊಂದು ಇಂಪಾರ್ಟೆಂಟ್ ವಿಚಾರ ನಾವು ಮರಿತಾ ಇದೀವಿ, ಅದು ಸೈಬರ್ ಬುಲ್ಲಿಂಗ್ ಇರಬಹುದು, ಕ್ರೈಮ್ಸ್ ಗಳಿಗೆ ಒಳಗಾಗೋದಿರ್ಬೋದು, ಯಾರೋ ಗೊತ್ತಿಲ್ಲದಿರೋರು ಬಂದು ಅವರಿಗೆ ಮೋಸ ಮಾಡೋದಿರಬಹುದು, ಅವ್ರ ಪಿಕ್ಚರ್ ಗಳನ್ನ ತಗೊಳ್ಳೋದಿರಬಹುದು. ಅಡಾಲಸೆನ್ಸ್ ಅನ್ನೋ ಒಂದು ಸೀರೀಸ್ ಬಂತು, ಹೇಗೆ ಇದು ಮಕ್ಕಳ ಮೇಲೆ, ಅಪ್ರಾಪ್ತ ವಯಸ್ಕರ ಮೇಲೆ. ನಾನು ಇನ್ನೊಂದು ವಿಚಾರ ಹೇಳಕ್ ಬಂದೆ. ಸೋಷಿಯಲ್ ಮೀಡಿಯಾ ಅಂದ ತಕ್ಷಣ ಈ ಸಾಕಷ್ಟು ವೆಬ್ ಸೀರೀಸ್ ಏನಿದೆ ಇವಾಗ, ಇದು ಸಿಕ್ಕಾಪಟ್ಟೆ ಇಂಪ್ಯಾಕ್ಟ್ ಮಾಡ್ತಾ ಇದೆ ಮಕ್ಕಳ ಮನಸ್ಸಿನ ಮೇಲೆ. ನಾಟ್ ಇನ್ ಅ ಪಾಸಿಟಿವ್ ವೇ, ಇನ್ ಅ ನೆಗೆಟಿವ್ ವೇ ನಾನು ಹೇಳ್ತಾ ಇರೋದು. ಈ ವೆಬ್ ಸೀರೀಸು ಇನ್ಫ್ಯಾಕ್ಟ್ ನಮಗೆ ಅದ್ರ ಬಗ್ಗೆ ಎಷ್ಟೋ ಗೊತ್ತಿಲ್ಲ. ಆನೆಸ್ಟ್ಲಿ ಹೇಳಬೇಕಂದ್ರೆ ನನಗೆ ಐ ಡೋಂಟ್ ನೋ ಇನ್ ಆ್ಯಂಡ್ ಔಟ್ ಎನಿಥಿಂಗ್ ಅಬೌಟ್ ವೆಬ್ ಸೀರೀಸ್ ಆರ್ ಎನಿಥಿಂಗ್. ಯಾವ ವೆಬ್ ಸೀರೀಸು ಏನು ಎತ್ತ ಏನು ಗೊತ್ತಿಲ್ಲ. ದೇ ಆರ್ ಸೋ ಕ್ಯೂರಿಯಸ್, ಸೋ ಇಂಟ್ರೆಸ್ಟೆಡ್ ಇನ್ ದೋಸ್ ವೆಬ್ ಸೀರೀಸ್, ಇದರದೆಲ್ಲ. ಆ್ಯಂಡ್ ವಯಸ್ಸಿಗೆ ಮೀರಿದಂಥ ವೆಬ್ ಸೀರೀಸ್ ದೇ ಹ್ಯಾವ್ ಸ್ಟಾರ್ಟೆಡ್ ವಾಚಿಂಗ್. ಸಣ್ಣ ಮಕ್ಕಳು, 1ನೇ ಕ್ಲಾಸ್ 2ನೇ ಕ್ಲಾಸ್ ಮಕ್ಕಳು ಟೀನೇಜಿಗೆ ಸಂಬಂಧಪಟ್ಟಿದ್ದು ಸೀರೀಸ್ ನೋಡಿದಾಗ 6-7 ವರ್ಷಕ್ಕೆ ನಾವು ಟೀನೇಜ್ ಬಿಹೇವಿಯರ್ ನೋಡೋದಕ್ಕೆ ಸಾಮಾನ್ಯವಾಗಿ ಕಾಣಿಸ್ತೀವಿ. ನೀವು ಹೇಳ್ದಂಗೆ ಪೇರೆಂಟ್ಸ್ ಎಷ್ಟೇ ಹತ್ರದಿಂದ ನೋಡಿದ್ರು ಆ ವೆಬ್ ಸೀರೀಸ್ ಅಲ್ಲಿ ಏನಿದೆ ಅಂತ ಗೊತ್ತಾಗ್ಬೇಕಾದ್ರೆ ನಾವು ಕೂತ್ಕೊಂಡು ನೋಡ್ಬೇಕು. ಅಷ್ಟು ಸಮಯ ನಮಗಿರ್ಬೇಕಲ್ವಾ ಮಕ್ಳಿಗೆ ಅದನ್ನ ತೋರ್ಸೋ ಮುಂಚೆ. ಹಾಗಿರೋ ಸಂದರ್ಭದಲ್ಲಿ ಎಷ್ಟ್ರ ಮಟ್ಟಿಗೆ ನಾವು ಅದನ್ನ ತಡೆಯೋದಕ್ ಸಾಧ್ಯನೋ ಅಷ್ಟು ತಡೆಯೋದು ಒಳ್ಳೇದು. ಬಿಕಾಸ್ ಅದನ್ನ ನೋಡಿ ಏನೋ ಕಲ್ತ್ಕೊಂಡು ಮುಂದೇನೋ ಆಗ್ಬೇಕು ಅನ್ನೋದು ಖಂಡಿತ ಇಲ್ಲ. ಅದನ್ನ ಅಂಥದ್ದೇನಾದ್ರೂ ಇದ್ರೆ ಅದು ಶಾಲೆಗಳಿಂದ ಅಥವಾ ನಮ್ಮಿಂದ ನಮ್ಮ ಮಕ್ಳಿಗೆ ಸಿಗುತ್ತೆ ಹೊಸದಾಗಿ ಕಲಿಯೋದೇನಿದ್ರು. ಸೊ ಆದ ಕಾರಣ ನನ್ನ ಪ್ರಕಾರ ಬ್ಯಾನ್ ಮಾಡೋದು ಇಸ್ ಎ ರೈಟ್ ಮೂವ್. ಇಲ್ಲಾಂದ್ರೆ ಪೇರೆಂಟಲ್ ಮಾನಿಟರಿಂಗ್ ಇಸ್ ಎ ರೈಟ್ ಥಿಂಗ್. ಓಕೆ, ನಾನು ಮಾತಾಡ್ತೀನಿ ಧ್ರುವ ಅವರೇ. ನಮ್ಮ ಜೊತೆಗೆ ಲೇಪಾಕ್ಷಿ ಅಂತ ಒಬ್ರು ಗೆಸ್ಟ್ ಇದ್ದಾರೆ. ಲೇಪಾಕ್ಷಿ ಅವರೇ ನಮಸ್ತೆ. ನಮಸ್ತೆ. ಹಲೋ ಹಲೋ. ನಮಸ್ತೆ ಮೇಡಮ್ ಜಿ. ಸರ್ ನಮಸ್ತೆ. ಗುಡ್ ನೇಮ್ ಸರ್ ಪ್ಲೀಸ್. ಡಾಕ್ಟರ್ ಹಾಲ್ನೂರ್ ಲೇಪಾಕ್ಷ್, ಸ್ಟೇಟ್ ಪ್ರೆಸಿಡೆಂಟ್ ರೂಪ್ಸಾ ಕರ್ನಾಟಕ. ಸರ್ ಕಮ್ ಅಗೇನ್ ಸರ್, ಇನ್ನೊಂದ್ಸಲ ಮಾತಾಡಿ ಸರ್ ಪ್ಲೀಸ್, ಕೇಳಿಸ್ತಾ ಇಲ್ಲ. ಸರ್ ಡಾಕ್ಟರ್ ಹಾಲ್ನೂರ್ ಲೇಪಾಕ್ಷ್, ಓಕೆ, ಸ್ಟೇಟ್ ಪ್ರೆಸಿಡೆಂಟ್ ರೂಪ್ಸಾ ಕರ್ನಾಟಕ. ಸ್ಟೇಟ್ ರೂಪ್ಸಾ. ಓಕೆ ಸರ್, ನಾವೀಗ ರೂಪ್ಸಾ ಕರ್ನಾಟಕ. ಆಲ್ ರೈಟ್ ಸರ್, ನಾವು ಸಾಕಷ್ಟು ವಿಚಾರನ ಡಿಸ್ಕಸ್ ಮಾಡ್ತಾ ಇದ್ವಿ. ನಿಮ್ಗೆ ಗೊತ್ತಿರ್ಬೋದು ಸೋಷಿಯಲ್ ಮೀಡಿಯಾ ಇಂದ ಮಕ್ಕಳು ಎಷ್ಟು ಮಟ್ಟಿಗೆ ಹಾಳಾಗ್ತಿದ್ದಾರೆ, ಸ್ಟಡೀಸ್ ಮೇಲೆ ಇಂಟ್ರೆಸ್ಟ್ ಇಲ್ಲ, ಹಲವಾರು ವಿಚಾರಗಳನ್ನ ದೇ ಆರ್ ಗೋಯಿಂಗ್ ಥ್ರೂ. ಅಂಡ್ ಪೇರೆಂಟ್ಸ್ ಆಲ್ಸೋ ಇದೊಂದು ದೊಡ್ಡ ಚಾಲೆಂಜ್ ಆಗೋಗಿದೆ ಮಕ್ಕಳಿಗೆ. ನೀವೇನ್ ಹೇಳ್ತೀರಿ ಸರ್? ಈಗ 16 ವರ್ಷ ವಯಸ್ಸಿನ ಒಳಗಿನ ಮಕ್ಕಳಿಗೆ ಸೋಷಿಯಲ್ ಮೀಡಿಯಾ ಬ್ಯಾನ್ ಮಾಡಬೇಕು ಅನ್ನುವಂಥ ವಿಚಾರವಾಗಿ ನೀವೇನ್ ಹೇಳ್ತೀರಿ? ಖಂಡಿತ ಮೇಡಮ್, ಇದು ನೀವು ಕೇಳಿದ ಪ್ರಶ್ನೆ ಬಹಳ ಉತ್ತಮವಾದ ಪ್ರಶ್ನೆ. ಯಾಕೆಂದ್ರೆ ಸರ್ಕಾರ ಇಲಾಖೆ ಮೂಲಕ ಶಾಲೆಗೆ ಯಾವುದೇ ಮೊಬೈಲ್ ಸಣ್ಣ ಮಕ್ಕಳು ಅಂದ್ರೆ ಪ್ರೈಮರಿ ಹೈಸ್ಕೂಲ್ ಮಕ್ಕಳು ತರೋದಕ್ಕೆ ನಿಷೇಧ ಮಾಡಿದೆ. ಒಂದು. ಎರಡನೇದು, ನಾವು ಟೀಚರ್ಸು ಕೂಡ ಶಾಲಾ ಆವರಣದಲ್ಲಿ ಕ್ಲಾಸ್ ಅವರ್ಸ್ ಅಲ್ಲಿ ನಾವು ಅಲೋ ಮಾಡ್ತಾ ಇಲ್ಲ, ಇಡೀ ಆಲ್ ಓವರ್ ಇಂಡಿಯಾ, ಕರ್ನಾಟಕ. ಆದ್ರೆ ಸೋಷಿಯಲ್ ಮೀಡಿಯಾದಿಂದ ಮಕ್ಕಳು ಮನೆಯಲ್ಲಿ ಅದಕ್ಕೆ ಈಡಾಗ್ಬಿಟ್ಟು ತುಂಬಾ ಕಂಪ್ಲೇಂಟ್ಸ್ ಪೇರೆಂಟ್ಸ್ ಇಂದ ಬರ್ತಾ ಇದೆ ನನ್ಗೆ ಶಾಲೆಗಳಿಗೆ. ಏನಂತ ಅಂದ್ರೆ ಮೊಬೈಲ್ ಕೊಡ್ಲಿಲ್ಲ ಅಂದ್ರೆ ಊಟನೇ ಮಾಡೋದಿಲ್ಲ ಅಂತ ಹಠ ಹಿಡಿಯೋದು. ಆಮೇಲೆ ಎಷ್ಟೋ ಮಕ್ಕಳು ಊಟ ಮಾಡ್ದಂಗೆ ಬೆಳಗ್ಗೆ ಬಂದು ಪೇರೆಂಟ್ಸ್ ನಮ್ಮ ಹತ್ರ ಕಂಪ್ಲೇಂಟ್ ಮಾಡಿದ್ದಾರೆ.
ಅಷ್ಟು ಅಡಿಕ್ಟ್ ಆಗ್ತಾ ಇದಾವೆ ಮಕ್ಕಳು ಅನ್ನೋದು ಕಂಪ್ಲೇಂಟ್. ಆವಾಗ ನಾವು ಅವಕ್ಕೆ ತಿಳಿ ಹೇಳಿ ಎದುರಿಸಿದಾಗ ಮತ್ತೆ ಅವು ಸ್ಟಾಪ್ ಮಾಡಿರ್ತಕ್ಕಂಥ ಉದಾಹರಣೆಗಳು ಬಹಳಷ್ಟು ಸರ್ ಇನ್ನೊಂದೇನಾಗುತ್ತೆ ಗೊತ್ತಾ ಸರ್, ಈಗ ಮಕ್ಕಳದು ಮೀಡಿಯಾ ಸರ್ ಮಕ್ಕಳದೊಂದು ಬ್ಲಾಕ್ ಮೇಲ್ ಇರುತ್ತೆ. ನಾನು ಎಕ್ಸಾಮ್ ಅಲ್ಲಿ ಜಾಸ್ತಿ ಮಾರ್ಕ್ಸ್ ತೆಗೆದ್ರೆ ಏನ್ ಕೊಡಿಸ್ತೀಯಾ ಅಂತ ಅಂದಾಗ ಅಪ್ಪ ಅಮ್ಮ ಏನ್ ಮಾಡ್ಬಿಡ್ತಾರೆ, ನನಗೆ ಐಫೋನ್ ಬೇಕು, ನನಗೆ ಫೋನ್ ಬೇಕು ಅಂದಾಗ ಎಲ್ಲೋ ಮಗು ಓದ್ಲಿ ಜಾಸ್ತಿ ಮಾರ್ಕ್ಸ್ ತೆಗಿಲಿ ಅನ್ನೋ ಒಂದು ಇದಕ್ಕೆ ಕೇಳಿದ್ದನ್ನೆಲ್ಲ ಕೊಡ್ಸೋದಕ್ಕೆ ಶುರು ಮಾಡ್ಬಿಡ್ತಾರೆ. ಅದರಲ್ಲಿ ಮೊಬೈಲ್ ಫೋನು ಫಸ್ಟ್ ಲಿಸ್ಟ್ ಅಲ್ಲಿ ಇರುತ್ತೆ ಸರ್. ಮೇಡಮ್, ನಾವು ಪೇರೆಂಟ್ಸ್ ಮೀಟಿಂಗ್ ಅಲ್ಲಿ ಸ್ಪಷ್ಟವಾಗಿ ಪೇರೆಂಟ್ಸ್ ಹೇಳ್ತೇವೆ, ಯಾವುದೇ ಕಾರಣಕ್ಕೂ ಮೊಬೈಲ್ ಅನ್ನ ಮಕ್ಕಳಿಗೆ ಕೊಡಿಸ್ಬೇಡಿ ಅಂತ. ಆದ್ರೂ ಕೆಲವು ಪೇರೆಂಟ್ಸ್ ಗಳು ಕೊಡಿಸ್ಬಿಡ್ತಾರೆ. ಆ ಕೊಡಿಸಿದಾಗ ಕಂಪ್ಲೇಂಟ್ ಆಟೋಮೆಟಿಕ್ ಆಗಿ ನಮಗೆ ಬರ್ತವೆ ಪೇರೆಂಟ್ಸ್ ಕಡೆಯಿಂದಲೇ. ಸರ್, ನಿಮ್ ಮಾತನ್ನ ಕೇಳಿಲ್ಲ, ನಾವು ಮೊಬೈಲ್ ಕೊಡಿಸ್ಬಿಟ್ಟು ಅಡಿಕ್ಟ್ ಆಗ್ಬಿಟ್ಟಿದ್ದಾರೆ, ಸರಿಯಾಗಿ ಓದ್ತಾ ಇಲ್ಲ, ಆಮೇಲೆ ತಿಂಡಿ ಕರೆದ್ರೆ ತಿಂಡಿಗೆ ಬರಲ್ಲ, ಕೂತ್ಕೊಂಡು ಮೊಬೈಲ್ ನೋಡ್ತಾ ಇರ್ತಾನೆ, ಇದನ್ನ ಹೆಂಗ್ ತಪ್ಪಿಸ್ಬೇಕು ಅಂತ ನಮಗೆ ಗೊತ್ತಾಗ್ತಾ ಇಲ್ಲ, ದಯಮಾಡಿ ನೀವೇ ಅದನ್ನ ಅವಾಯ್ಡ್ ಮಾಡಿಸ್ಬೇಕು ಅಂದಾಗ ನಾವು ಮಕ್ಕಳಿಗೆ ಸ್ಟ್ರೆಸ್ ಮಾಡ್ತೀವಿ ಅನಿವಾರ್ಯ, ಅದರಿಂದ ಏನೇನ್ ತೊಂದರೆಗಳಾಗ್ತವೆ ಅಂತ. ಆಮೇಲೆ ಅವ್ರಿಗೆ ತಿಳಿ ಹೇಳ್ಬಿಟ್ಟು ಸ್ಟಾಪ್ ಮಾಡ್ತಿರ್ತಕ್ಕಂಥ ಉದಾಹರಣೆಗಳು ಬಹಳಷ್ಟಿದೆ. ಆದ್ರೆ ಒಂದಂತೂ ನಿಜ ಮೇಡಮ್, ಮಕ್ಕಳಿಗೆ ಏನಾದ್ರೂ ಮೊಬೈಲ್ ಅನ್ನ ಪೇರೆಂಟ್ಸು ಅವರ ಹೇಳಿದ್ದಲ್ಲ, ತಮಗೆ ಮಕ್ಕಳಿಂದ ತೊಂದರೆ ಆಗ್ಬಾರ್ದು ಅಂತ ಅವ್ರ ಆಟ ಆಡ್ಕೊಂಡಿರ್ಲಿ ಅಂತ ಕೊಡೋದಾಗ್ಲಿ, ಅಥವಾ ಮಕ್ಕಳು ಅದನ್ನ ಬೇರೆ ರೀತಿಯಲ್ಲಿ ಎಜುಕೇಶನ್ ಬಳಸ್ತಾರೆ ಅಂತ ಏನಾದ್ರೂ ಹೈ ಲೆವೆಲ್ ಯೋಚನೆ ಮಾಡಿ ಕೊಡೋದಾಗ್ಲಿ, ಇದೆಲ್ಲವೂ ಕೂಡ ಖಂಡಿತ ಮಕ್ಕಳ ಮೇಲೆ ತುಂಬಾ ಪರಿಣಾಮ ಬೀರುತ್ತೆ ಅನ್ನೋದು ಎರಡು ಮಾತಿಲ್ಲ. ಮಕ್ಕಳಿಗೆ ಮೊಬೈಲ್ ಅನ್ನ ಕೊಡಿಸಬಾರ್ದು ಪೇರೆಂಟ್ಸ್. ಆಲ್ ರೈಟ್ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್ ಚರ್ಚೆಯಲ್ಲಿ ಭಾಗಿಯಾಗೋದಕ್ಕೆ. ಧ್ರುವ ಅವರೇ, ಡಾಕ್ಟರ್ ಧ್ರುವ, ಥ್ಯಾಂಕ್ ಯು ಸೋ ಮಚ್ ಚರ್ಚೆಯಲ್ಲಿ ಭಾಗಿಯಾಗೋದಕ್ಕೆ. ಥ್ಯಾಂಕ್ಸ್ ಅ ಲಾಟ್. ಒಟ್ಟಾರೆಯಾಗಿ ವೀಕ್ಷಕರೇ, ಈಗ ಏನು ಆಸ್ಟ್ರೇಲಿಯಾ ಮಾದರಿಯಲ್ಲೇ ನಿಷೇಧದ ಕುರಿತು ಚರ್ಚೆ ಆಗ್ತಾ ಇದೆ. ಮದ್ರಾಸ್ನ ಹೈಕೋರ್ಟ್ ಕೇಂದ್ರ ಸರ್ಕಾರಕ್ಕೂ ಕೂಡ ಹೇಳಿದೆ, ನೋಡಿ ಯೋಚನೆ ಮಾಡಿ 16 ವರ್ಷ ವಯಸ್ಸಿನ ಒಳಗಿನ ಮಕ್ಕಳಿಗೆ ಮೊಬೈಲ್ ಫೋನನ್ನು ಅಥವಾ ಬ್ಯಾನ್ ಮಾಡೋದಕ್ಕೆ ಅಥವಾ ಸೋಷಿಯಲ್ ಮೀಡಿಯಾ ಯೂಸೇಜನ್ನು ಬ್ಯಾನ್ ಮಾಡೋದಕ್ಕೆ ಯೋಚನೆ ಮಾಡಿ ಅಂತ ಹೇಳಿದೆ. ನೋಡೋಣ ಕೇಂದ್ರ ಸರ್ಕಾರ ಈ ನಿಟ್ಟಿನಲ್ಲಿ ಏನೆಲ್ಲ ನಿರ್ಧಾರವನ್ನು ತೆಗೆದುಕೊಳ್ಬಹುದು ಅಂತ. ಬಟ್ ಇದು ಒಳ್ಳೆಯದು, 16 ವರ್ಷ ವಯಸ್ಸಿನ ಒಳಗಿನ ಮಕ್ಕಳಿಗೆ ಸೋಷಿಯಲ್ ಮೀಡಿಯಾ ಬ್ಯಾನ್ ಮಾಡೋದು ನಿಜವಾಗ್ಲೂ ಒಳ್ಳೆಯದ ನಿರ್ಧಾರ ಅಂತ ಅನ್ಸುತ್ತೆ. ಕೇಂದ್ರ ಸರ್ಕಾರದ ನಿರ್ಧಾರಕ್ಕೋಸ್ಕರ ನಾವು ನೀವು ಎಲ್ಲರೂ ಕಾಯಬೇಕು. ಅಷ್ಟರ ಒಳಗೆ ನಿಮ್ಮ ಮಕ್ಕಳನ್ನು ಮೊಬೈಲ್ ಫೋನಿಂದ ಮತ್ತು ಸೋಷಿಯಲ್ ಮೀಡಿಯಾದಿಂದ ಸ್ವಲ್ಪ ಮಟ್ಟಿಗೆ ದೂರ ಇಡೋದಕ್ಕಾದರೂ ಪ್ರಯತ್ನ ಪಡಿ. ತಂದೆ ತಾಯಿಗಳನ್ನಾಗಿ ನೀವೇ ಟ್ರೈ ಮಾಡಿಲ್ಲ ಅಂತಂದ್ರೆ, ಐನೋ ತುಂಬ ಜನ ಟ್ರೈ ಮಾಡ್ತಿರ್ತೀರಾ, ಬಟ್ ಮಕ್ಕಳು ಹಠ ಮಾಡ್ತಾರೆ, ಆಗ ಮಕ್ಕಳು ಮಾತಿಗೆ ಸೋಲ್ಲೇಬೇಕಾಗತ್ತೆ. ಬಟ್ ಸ್ಟಿಲ್ ಸೋಷಿಯಲ್ ಮೀಡಿಯಾ ಯೂಸೇಜ್ ಮಕ್ಕಳು ಅತಿಯಾಗಿ ಮಾಡ್ತಾ ಇರೋದ್ರಿಂದ ಅವರ ಬದುಕಿನ ಮೇಲೆ, ಅವರ ಮನಸ್ಥಿತಿಯ ಮೇಲೆ ಸಾಕಷ್ಟು ಕೆಟ್ಟ ಪರಿಣಾಮ ಬೀಳ್ತಾ ಇದೆ. ಇದ್ರ ಬಗ್ಗೆ ಗಮನ ಇಟ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಈ ಪವರ್ ಫೋಕಸ್ ನಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಪವರ್ ಟಿವಿ, ಇದು ನಿಮ್ಮ ಶಕ್ತಿ.